ತಮ್ಮಲ್ಲಿ ಕೆಲವು ಜನ ಪಾಲಿಟಿಕ್ಸ್ ಬರಲಿಕ್ಕೆ ಆಸ್ಪೈರ್ ಮಾಡಬೇಕು. ಯಾರ ಬಗ್ಗೆ ಹೇಳಿಲ್ಲ ಸರ್, ಪಾಲಿಟಿಕ್ಸ್ ಮನೆಯಲ್ಲೆಲ್ಲ ಓಡ್ಲಿಕ್ಕೆ ಬರ್ತಾರೆ, ನೀವು ಪಾಲಿಟಿಕ್ಸ್ ಹೇಳ್ತೀರಾ. ಸಿಂಪಲ್ ಆಗಿ ಹೇಳ್ತೀನಿ, ತಾವು ಎಲ್ಲರೂ MLA ಆಗಬೇಕು, ಎಲ್ಲರೂ MP ಆಗಬೇಕು ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಟೋಟಲ್ MLA ಇರುವುದೇ 2,000. ಟೋಟಲ್ MLA ತಮ್ಮ ಹಾಲ್ದಲ್ಲಿ 2,000 ಇದ್ದೀರಾ. ಟೋಟಲ್ MP ಎಷ್ಟಿದ್ದಾರೆ? 543 ಜನ. ಲೋಕಸಭಾದಲ್ಲಿ 238 ಪ್ಲಸ್ 12 ರಾಜ್ಯಸಭಾದಲ್ಲಿ. ಸೊ ಎಲ್ಲರೂ MP ಆಗಿ MLA ಆಗಿ ಹೇಳ್ತಾ ಇಲ್ಲ. ನಾಳೆ ನಿಮ್ಮಲ್ಲಿ ಕೆಲವು ಜನ ನಿಮ್ಮ ಪಂಚಾಯತ್ ಅಧ್ಯಕ್ಷರಾಗಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲ ಸರ್, ಪಂಚಾಯತ್ ಅಧ್ಯಕ್ಷರಾಗಿದ್ದಾನೆ ಇನ್ಸಲ್ಟು, ನಾನು ಇಷ್ಟು ಓದ್ಬಿಟ್ಟು ಪಂಚಾಯತ್ ಅಧ್ಯಕ್ಷರಾಗೋದಾ? ಪಾಯಿಂಟ್ ಅದಲ್ಲ. ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಒಂದು ಪಂಚಾಯತ್ ಖರ್ಚು ನೋಡಿದ್ರೆ 80 ಕೋಟಿ ರೂಪಾಯಿ. 80 ಕ್ರೋರ್ ಒಂದೊಂದು ಪಂಚಾಯತ್ ಖರ್ಚು ಮಾಡಿದ್ದಾರೆ. ಇಂಡಿಯಾದಲ್ಲಿ 6 ಲಕ್ಷ ಪಂಚಾಯತ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 6 ಲ್ಯಾಕ್ ಪಂಚಾಯತ್ಸ್ ಇದೆ. ನಮ್ಮ ಥರ ಯುವಕರೆಲ್ಲ ಫಸ್ಟ್ ಒಂದು ಪಂಚಾಯತ್ ಅಧ್ಯಕ್ಷರಾಗಿ, ಆಮೇಲೆ ತಾಲೂಕ್ ಪಂಚಾಯತ್ ಒಂದು, ಈ ಥರ ಪೋಸ್ಟ್ನಲ್ಲಿ ಬರುವಾಗ ಡೆಮೋಕ್ರಸಿ ನಿಜವಾಗಿ ಚೇಂಜ್ ಆಗ್ತದೆ. ಎಲ್ಸ್ ಏನಾಗ್ತದೆ, ನೀವು ಹೋಗಲ್ಲ, ತರಕಾರಿ ಮಾಡುವೆ, ರಿಯಲ್ ಎಸ್ಟೇಟ್ ಮಾಡುವೆ, ಇಂದ ನೀರು ಇಲ್ಲಿ ತಗೊಂಡು ಅಲ್ಲಿ ಕೆಲಸ ಮಾಡುವೆ, ಇಲ್ಲಿ ಮಣ್ಣಲ್ಲಿ ತಗೊಂಡು ಅಲ್ಲಿ ಸೇಲ್ ಮಾಡುವೆ, ಇವರೆಲ್ಲ ಪಾಲಿಟಿಕ್ಸ್ ಬಂದಿದ್ದಾರೆ. ಏನಾಗ್ತದೆ ಡೆಮೋಕ್ರಸಿ? ಕರೆಕ್ಟಾ? ಎಷ್ಟು ಜನ ಉಟ್ಕೊಳ್ತೀರಾ ಗೊತ್ತಿಲ್ಲ. ಅದೇ ಪೀಪಲ್ ಆರ್ ಲೀಡರ್ಸ್.